ವೆಲ್ಕಮ್ ಟು ಬಸವನಗುಡಿ ಕಡ್ಲೆಕಾಯಿ ಪರಿಷೆ ಪಾರ್ಟ್ 2 ವಿಡಿಯೋ. ಇವಾಗ ನಾವು ಬಲಾಂಜನೇಯ ದರ್ಶನ ಪಡೆದ್ಬಿಟ್ಟು ಬುಲ್ ಟೆಂಪಲ್ ಗೆ ಹೋಗ್ತಾ ಇದೀವಿ. ರಂಗರಾಜ ಸ್ವಾಮಿ ಸೇವೆ ನಾವು ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಈಗ ದೊಡ್ಡ ಬಸವನ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ತುಂಬಾ ರಶ್ ಇದೆ, ಅದು ತುಂಬಾ ಚೆನ್ನಾಗಿದೆ. ಇಪ್ಪತ್ತೊಂದವರೆಗೂ ಫ್ರೈಡೆ ವರೆಗೂ ಇರ್ತದೆ. ಬನ್ನಿ ಎಲ್ಲರೂ. ಇನ್ನು ಇವತ್ತೇ ಶುರುವಾಗಿದ್ದು. ಈ ಟೈಮ್ 5 ದಿವಸ ಮಾಡಿದ್ದಾರೆ. ಆಕ್ಚುಲಿ ಪ್ರತಿ ಸಲನು ಸೋಮವಾರ ಮತ್ತು ಮಂಗಳವಾರ ಅಷ್ಟೇ ಇರ್ತಿತ್ತು. ಈಗ ವಿಶೇಷ ದರ್ಶನಕ್ಕೆ ಸ್ಪೆಷಲ್ ಟಿಕೆಟ್ ತಗೊಂಡ್ಬಿಟ್ಟು ಈಗ ದೊಡ್ಡ ಬಸವ ಟೆಂಪಲ್ ಹತ್ರ ಬುಲ್ ಟೆಂಪಲ್ ಬುಲ್ ಟೆಂಪಲ್ ಬರ್ತಾ ಇದೀವಿ. ಈಗ ನಾವು ಇಷ್ಟೊತ್ತಾಯ್ತು ಅಲ್ಲಿಂದ ಈಗ ಬಂದು ತುಂಬಾ ರಶ್ ಇದೆ. ಫಸ್ಟ್ ಡೇ ಅಲ್ವಾ, ತುಂಬಾ ರಶ್ ಇದೆ. ಅಲ್ಲಿ ನಮಗೆ ತೋರಿಸಿದ್ದಲ್ಲ, ಅದು ತುಲಾಭಾರ ಕೊಡೋರು ಹತ್ಕೊಂಡಿರ್ತಾರಲ್ಲ, ಬರ್ತಾರೆ ಪೋಸ್ಟ್ ಮಾಡಿ ಖರ್ಚು ಮಾಡಿ ಏನ್ ಮಾಡತ್ತ. ದೊಡ್ಡ ಬಸವಣ್ಣ ಇಲ್ಲೊಂದು ದೊಡ್ಡ ಬಸವ ಇಟ್ಟಿದ್ದಾರೆ ಇಲ್ಲಿ. ಬಸವಣ್ಣಲ್ಲ ತುಂಬಾ ಚೆನ್ನಾಗಿದೆ ಬಸವಣ್ಣ. ನಮಸ್ಕಾರ ಮಾಡ್ತೇನೆ. ನಂದಿ ಕೋಳಿ ಅಂತ ಹೇಳ್ತಾರೆ ಇದಕ್ಕೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ.
ಈಗ ದೇವ್ರ ದರ್ಶನ ತಗೊಂಡ್ ಹೊರಬಂದ್ವಿ. ಇಲ್ಲಿ ಕಡ್ಲೆಕಾಯಿ ಇಟ್ಟು ಮತ್ತೆ ಕೊಂಬಲ್ಲಿ ಪ್ರಸಾದ ಕೊಟ್ಟಿದ್ದಾರೆ. ಜಾಸ್ತಿ ಒಳಗ್ ಬಿಟ್ಟಿಲ್ಲ, ಸ್ವಲ್ಪ ವಿಶೇಷ ದರ್ಶನ ತಗೊಂಡ್ರೆ ಅಷ್ಟೇ ಒಳಗ್ ಬಿಟ್ಟಿದ್ದಾರೆ. ಬೇಗ ನೋಡಿದ್ದು ಈಗ ಬಸವಣ್ಣ ಹರಕೆ ಕಲ್ಕೊಂಡೆಲ್ಲ ತಂದಿಲ್ಲೇ ನಮಸ್ಕಾರ ಮಾಡ್ತಿರ್ತಾರೆ. ಇಲ್ಲಿ ಆರ್ಕೆಸ್ಟ್ರಾ ದೇವಸ್ಥಾನ ವತಿಯಿಂದ ಆರ್ಕೆಸ್ಟ್ರಾ ಅರೇಂಜ್ ಮಾಡಿದ್ದಾರೆ. ಇವಾಗ ಏನೋ ಮಾತಾಡ್ತಾ ಇದ್ದಾರೆ ನೋಡಿ. ನಮ್ಗೂ ಆಡ್ಬೇಕು ತುಂಬಾ ಇಷ್ಟ ಆಗುತ್ತೆ. ಮಾಡ್ತಿದೆ. ಹಾ ವಾವ್ ಚೆನ್ನಾಗಿ ಕಾಣುತ್ತೆ ಜಯಂತಿಯಲ್ಲಿ. ಲೈಟ್ದಲ್ಲಿ ಹಾಕಿದ್ದು ಇಲ್ಲಿ ನೋಡು, ಕಲರ್ 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 ನೆಕ್ ಪೀಸ್ಗಳು, ಲವ್ ಗಾಡ್ ಕೇಕ್ ನೋಡಿ ಅಷ್ಟೆಲ್ಲ ನಾವು ನಡೀತಾ ನಡೀತಾ ಎಲ್ಲ ಕಾಲೇಜ್ ಡಿಸೈನ್ ಪ್ಲಾನಿಂಗ್ ಹತ್ರ ಬಂದ್ವಿ. ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಪಕ್ಕಕ್ಕೆ. ನಾನು ಸುಮಾರು ಸಲ ಬಂದಿದ್ದೀನಿ ಇಲ್ಲಿ. ಈಗ ನೆಕ್ಸ್ಟ್ ಲೈನ್ ಅಲ್ಲಿ ನೋಡೋಣ ಏನಿದೆ ಅಂತ ಹೇಳಿ. ಇಲ್ಲೆಲ್ಲ ಬರ್ತಾ ಬರ್ತಾ ನಾವು ಈ ಹೇಳಿ ಮುಟ್ಟಿದ್ವಿ. ಈಗ ನೆಕ್ಸ್ಟ್ ಲೈನ್ ನಲ್ಲಿ ಹೋಗಿ ಅಲ್ಲೇನೇನಿದೆ ನೋಡೋಣ, ಏನೇನ್ ಶಾಪಿಂಗ್ ಮಾಡ್ತೀವಿ ನೋಡೋಣ. ಫಸ್ಟ್ ಕಡಲೆಕಾಯಿ ಬೇಕಂದ್ರೆ ಶೇಂಗಾ ತಗೋಬೇಕು. ನಾವು ತಗೊಂಡಿದ್ದೇನೆ, ಇನ್ನೂ ತಗೋಬೇಕು. ಇಲ್ಲ ನೋಡಿದ್ದು ಉಪ್ಪಿನಕಾಯಿ, ಜರಡಿ, ದಾಲ್ಗಳು ಇದೆ. ಈ ಕಡೆ ಸ್ನಾಕ್ಸ್, ಅಕ್ಕಿ, ಇಲ್ಲಿ ಶೇಂಗಾ ಇದೆ ನೋಡ್ಬಾ. ಅದೇ ಏನು ದೋಸೆ ಅದು ಅಲ್ಲಲ್ಲ, ಕೊಡಿ ನೋಡೋಣ. ಕ್ಯಾಶ್ ಆಗೋಣ. ಇದು ಬರೀ ಕಬ್ಬಣದ್ದು ಇದು ಎಷ್ಟು? ಇದು ಚೆನ್ನಾಗೈತಿ, ಬಟ್ ಸಿಕ್ಕಾಗುತ್ತೆ. ಗೋರ್ಧನ್ ಕ್ಷೇತ್ರ ಇದು ಇದ್ರದ್ದು ಶ್ರೀ ಪುತ್ರಿಯ ವಿದ್ಯಾಪೀಠ ವಿದ್ಯಾಕೇಂದ್ರ. ಪೂರ್ತಿ ಶ್ರೀ ಪುತ್ರಿ
ನಮಗೆ ಹಿಡಿತಾ ಇದೀಯಾ? ಎಷ್ಟು ಹೋಗ್ತಾ ಇದೀವಿ ಮುಗಿಸ್ತಾನೆ ಇಲ್ಲ ಜಾತ್ರೆ. ಏನಾರ ಇದಾವಣ ಅಂತ ಹೇಳಿ ಡಿಫ್ರೆಂಟ್ ಏನಿಲ್ಲ. ಅದು ಬೇಳೆ ಇಡೋದು, ಗುಂಡು ಲಟ್ಟಣಿಗೆ ಇವೇ ಮಾಮೂಲಿ ಎಲ್ಲ ಅವೇ ಇದ್ದಾವೆ. ನೋಡ್ತಾನೆ ಇದ್ದೇನೆ. ಏನ ಇಲ್ಲೇನ ಎಲ್ಲ ಪ್ಲೇಟ್ಗಳು ಸಣ್ಣ ಸಣ್ಣ ಬೌಲ್ ನೋಡಿ. ಬ್ಯಾಗ್ಗಳು, ಶೇಂಗಾ ಎಲ್ಲ ಹುಡ್ದಿದ್ದ ಇದು ಹುಡ್ದಿರೋದು ಬೇಡ ನಮ್ಗೆ. ಊಟ ಪುಣ್ಯ ಸಿಕ್ಕಿಲ್ಲ ಊಟ ಸಿಗ್ಲಿಲ್ಲಮ್ಮ. ಇಲ್ಲಿ ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ, ತುಂಬಾ ಶಾಪ್ಗಳಿದೆ. ಮಂಕಿ ಕ್ಯಾಪ್, ನಾರ್ಮಲ್ ಕ್ಯಾಪ್, ಕಟ್ ಮಾಡೋದು, ತರಕಾರಿ ಕಟ್ ಮಾಡೋದು. ಬ್ಲೇಡ್ ಚೆನ್ನಾಗೈತಾ? ಒಳ್ಳೆದಾಗಲ್ಲ. ಹಾ ಓಕೆ ಓಕೆ ಓಕೆ. ಹಚ್ಬೋದಾ? ಇದು ಸ್ಟವ್ 100 ಅಲ್ಲ, ಸ್ಟವ್ ಹಚ್ಬೋದಲ್ಲ? ಎಲ್ಲಿಲ್ಲ ಏನ್ ಮಸ್ತಿದಾವ್ ದೊಡ್ಡದಾವ್. ಈ ದೊಡ್ಡ ಇಲ್ಲಿ ಪುಟ್ಟ ಅದ್ರ ನೆಕ್ಸ್ಟ್ ಸೈಜು ಬುದ್ಧ ಅಲ್ಲಿ ಇರ್ಬೋದು. ಕೃಷ್ಣ ಬುದ್ಧ ಬುದ್ಧ ತುಂಬಾ ಇದಾವ ಸ್ಟ್ಯಾಚ್ಯೂಗಳು. ಬ್ಯೂಟಿಫುಲ್. ದಿಸ್ ಒನ್ ₹40 ಮಾಡ್ತೀವಿ. ಅದು ತೋರಿಸಿ ಸ್ವಲ್ಪ. ಅಲ್ಲಿ ಜನ ಇದ್ರಂತ ಈ ಕಡೆ ಬಂದು ತುಂಬಾ ಹೆವಿ ಇದೆಪ್ಪ. 10,000 ಚೆನ್ನಾಗಿದೆ. ಈಗ ಹಾಕ್ಬಿಟ್ಟು ಅಲ್ಲಿ ಇದೆಲ್ಲ ನೋಡ್ಕೊಂತ ಸ್ವಲ್ಪ ಮುಂದೆ ಬರ್ತಾ ಇದ್ವಿ. ಮುಂದೆ ಎಲ್ಲ ಶೇಂಗಾಗಳು ಇದ್ವು, ಎಲ್ಲ ಕಿಟ್ಸ್ಗಳು, ಡಾಲ್ಗಳು, ಟೋಟಲ್ ಎಲ್ಲ ಲೇಡೀಸ್ ಇದೆ. ಈ ಜಾತ್ರೆಯಲ್ಲಿ ಆಲ್ಮೋಸ್ಟ್ 99.9% ಬರೀ ಲೇಡೀಸ್ ಐಟಮ್ಸ್ ಇದ್ವು. 0.11% ಏನೋ ಜೆಂಟ್ಸ್ ಇದಿತ್ತು. ಅದು ಬಿಟ್ರೆ ಮಕ್ಕಳಷ್ಟೇ. ನಾನ್ ಜೆಂಟ್ಸ್ ಇಷ್ಟು ಈ ಫುಲ್ ಜಾತ್ರೆಯಲ್ಲಿ ನೋಡಿ ಬೆಲ್ಟ್ ಒಂದ್ ನೋಡಿದೀನಿ, ಮತ್ತೆ 1-2 ಹತ್ರ ವಾಲೆಟ್ ಅಷ್ಟೇ ನೋಡಿದೀನಿ. ಅದ್ ಬಿಟ್ಟು ಎಲ್ಲಾರ್ದು ಬರೀ ಲೇಡೀಸ್ ಐಟಮ್ಸೇ ಇತ್ತು. ನನ್ ಮಕ್ಕಳಿಗೆ 1-2 ಚಿಕ್ಕವ್ರಿಗೆ 1-2 ಆಟ ಸಾಮಾನು ತಗೊಂಡೆ. ಆಟ ಸಾಮಾನು ಅಷ್ಟೊತ್ತಿಗೆ ಈಗ ಒಂದು ಆಲ್ಮೋಸ್ಟ್ ಈ ಟೈಮ್ 9:30 ಆಗಿತ್ತು. ಅಷ್ಟೊತ್ತಿಗೆ ಈಗ ಮುಂದ್ ಬರುತ್ತೆ ಒಬ್ರು ಸೇಮ್ ನಮ್ಮ
ರಾಷ್ಟ್ರಪಿತ ಗಾಂಧೀಜಿ ತರ ಡ್ರೆಸ್ಸಿಂಗ್ ಮಾಡ್ಕೊಂಡು ನಿಂತಿದ್ರು. ಎಷ್ಟೋ ಇದ್ರು ನಮ್ ಹೃದಯದಿಂದ ಬರ್ತದೆ ಅವ್ರಿಗೆ. ಒಂದು ರೆಸ್ಪೆಕ್ಟ್ಫುಲ್ ಆಗಿ ಅವ್ರು ನೋಡಿದ ತಕ್ಷಣ ಒಂಥರ ಏನೋ ನಮ್ಮಷ್ಟಕ್ ನಾವೇ ನಮಗೆ ರೆಸ್ಪೆಕ್ಟ್ ಬಂತು. ಹಂಗೆ ಒಂದು ಸ್ವಲ್ಪ ನಿಂತ್ ನೋಡ್ಕೊಂಡು ಮುಂದೆ ಹಂಗೆ ಬಂದ್ವಿ. ಮುಂದೆ ಎಲ್ಲಾ ಕಡೆ ಶೇಂಗಾ ಎಲ್ಲ ಐತಲ್ಲ, ಎಲ್ಲಾ ಕರ್ನಾಟಕದಲ್ಲಿ ಎಲ್ಲಾ ಮೂಲೆ ಮೂಲೆ ಕಡೆಯಿಂದನೂ ರೈತರು ಬಂದು ತಾವು ಬೆಳೆದಿದ್ದನ್ನು ಆ ಶೇಂಗಾನ ಬಂದು ಇಲ್ಲಿ ಬಸವಣ್ಣಗೆ ಅರ್ಪಿಸ್ಬಿಟ್ಟು ಅವರು ಇಲ್ಲಿ ಇದ್ರಾಗ ಭಾಗವಹಿಸ್ತಾರ. ಇಲ್ಲಿ ಕಾಣ್ತಾ ಇದ್ದಾವಲ್ಲ ಎಷ್ಟೊಂದ್ ತರ ಇದಾವ ನೋಡಿ ಶೇಂಗಾಗಳು. ಇದಕ್ಕೊಂದು ಚಿಕ್ಕದಾಗಿ ಹೇಗೆ ಸ್ಟೋರಿ ಆತಂದ ಒಂದ್ ಚಿಕ್ಕದಾಗಿ ಹೇಳ್ತೇನೆ ನಾನು. ಅವಾಗ ಒಂದು 700-800 ವರ್ಷಗಳ ಹಿಂದೆ ಇಲ್ಲಿ ಏನದು ಈಗ ಬಸವನಗುಡಿ ಅಂತ ಇದೆ ಅಲ್ಲ, ಈಗ ಅವಾಗ ಅದೊಂದು ಚಿಕ್ಕ ಹಳ್ಳಿ ಆಗಿತ್ತು. ಸುತ್ತಮುತ್ತಲ ಹಳ್ಳಿಗಳು ಇದು ಮಾವಳ್ಳಿ, ಗುಟ್ಟಳ್ಳಿ, ಆತರ ಎಲ್ಲ ಅವಾಗೆಲ್ಲ ರೈತರು ಶೇಂಗಾ ಎಲ್ಲ ಬೆಳಿತಿದ್ರಂತೆ. ಶೇಂಗಾ ಬೆಳೆ ಬಂದಾಗ ಅಲ್ಲಿ ಒಂದು ಬಸವಣ್ಣ ಬಂದು ಯಾವಾಗ್ಲೂ ಬಂದು ಅದನ್ನ ಮತ್ತಿಂದ ಎಲ್ಲ ಹಾಳು ಮಾಡ್ಬಿಟ್ಟು ಹೋಗ್ತಿತ್ತಂತೆ. ಇದಕ್ಕೆಲ್ಲಾ ಎಲ್ಲಾ ಹಳ್ಳಿಗಳು ರೈತರು ಸೇರ್ಬಿಟ್ಟು ಏನು ಬಂದ್ ಹಿಂಗ ಎಲ್ಲ ಹಾಳು ಮಾಡಿ ಹೋಗ್ತೈತಲ್ಲ ಅಂತ ಹೇಳಿ ಅದನ್ನ ಆ ಬಸವಣ್ಣನ ಹಿಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲಾರು ಕುತ್ಕೊಂಡಿದ್ರಂತ, ಕಾಯ್ಕೊಂತ ಮರೆಯಲ್ಲೇ ಕಾಯ್ಕೊಂಡ್ ಕುತ್ಕೊಂಡಿದ್ರಂತ. ಅವಾಗ ಈ ಬಸವಣ್ಣ ಬಂದ್ಬಿಟ್ಟು ಎಲ್ಲಾ ತಿಂದು ಹೋಗ್ತಾ ಇತ್ತಂತ. ಅವಾಗ ಎಲ್ಲಾನು ಅದನ್ನ ಬೆನ್ನತ್ಕೊಂಡು ಹೋಗಿರುತ್ತೆ. ಬೆನ್ನ ಓಡಿ ಬಂದು ಈಗೆಲ್ಲ ನಾವು ಬ್ಯೂಗಲ್ ರಾಕ್ ಅಂತೇವಲ್ಲ ಅಲ್ಲಿ ಬಂದ್ ಹತ್ಕೊಂಡ್ ಬಂತಂತೆ. ಹತ್ಕೊಂಡ್ ಬಂದ್ ಇವ್ರೆಲ್ಲಾ ಹುಡುಕ್ತಾ ಇದ್ರಂದ್ರೆ ಅದು ಬಸವಣ್ಣ ಮಾಯ ಆಗಿ ಹೋಗ್ಬಿಡ್ತಂತೆ. ಮಾಯ ಆಗಿ ಅಷ್ಟೊತ್ತಿಗೆ ಅಲ್ಲಿ ಇವಾಗ ಏನೋ ನಾವು ನೋಡ್ತೇವಲ್ಲ ಕಲ್ಲದು ಬಸವಣ್ಣಂದ ದೊಡ್ಡ ಮೂರ್ತಿ ಅದು ಕಲ್ಲಾಯ್ತಂತ. ಮೀನ್ಸ್ ಕಲ್ಲಿನ ತರ ರೂಪದಲ್ಲಿ ಇತ್ತಂತೆ. ಇವರು ಈಗ ಬಸವಣ್ಣ ಓಡಿದಂತ ಎಲ್ಲಿ ಸಿಗ್ತಾ ಇಲ್ಲಲ್ಲ ಅಂತ ಆಮೇಲೆ ಅವ್ರಿಗೆ ಗೊತ್ತಾಯ್ತಂತೆ. ಆಮೇಲೆ ಅದಕ್ಕೆ ದೇವಸ್ಥಾನ ಎಲ್ಲ ಕಟ್ಟಿಬಿಟ್ಟು ಅವಾಗ ಈ ಪ್ರತಿ ವರ್ಷದಿಂದಾನು ಹೀಗೆ ವರ್ಷ ಮಾಡ್ತಾರಲ್ಲ ಹಂಗ ಎಲ್ಲಾ ಫಸ್ಟ್ ತಾವು ಬೆಳೆದಿದ್ದು ರೈತರದ್ದು ಶೇಂಗಾ ಎಲ್ಲ ತಂದ್ಬಿಟ್ಟು ಬಸವಣ್ಣನಿಗೆ ಅರ್ಪಿಸಿ ಆಮೇಲೆ ಅಲ್ಲೆಲ್ಲ ಮಾರ್ಕೊಂಡು ಅದನ್ನ ಅದೇ ತರ ಒಂದ್ ರೀತಿ ವರ್ಷ ಹಂಗ ಶುರುವಾಯ್ತು. ಅದಕ್ಕೆ ಮುಂಚೆ ಅವಾಗೆಲ್ಲ ಏನೋ ಬಸವಣ್ಣ ಆಯ್ತಲ್ಲ ಅದು ಬೆಳಿತಾನೆ ಹೋಗ್ತಾ ಇತ್ತಂತೆ. ಅದಕ್ಕೆ ಹಿಂಗ ಇನ್ನೂ ಮುಂದೆ ಬೆಳಿತಾರೆ ಅಂತಲ್ಲ. ಅದು ತಲೆ ಮೇಲೆ ಒಂದು ಕಬ್ಬಣದ ಹಾರೆ ಬರ್ತಾವಲ್ವಾ, ಕಬ್ಬಣದ ಹಾರೆ ಬಡದು ಅಂದ್ರೆ ಅದ್ರದ್ದು ಇನ್ಮೇಲೆ ಗ್ರೋತ್ ಆದ್ರೆ ದೇವಸ್ಥಾನ ಕಟ್ಸಿದಲ್ಲ ಹಂಗ ಮುಂದೆ ಹಿಂದೆ ಎಷ್ಟು ದೊಡ್ಡದಾಗುತ್ತೆ ಅಂತ ಹೇಳಿ ಅದಕ್ಕೆ ಹಾರೆ ಬಡದು ತಲೆ ಮೇಲೆ ಅದಕ್ಕೆ ಅಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾರೆ ಹಿಂದೆ. ಆತರ ಹಂಗ ಪರಂಪರೆಯಾಗಿ ನಡ್ಕೊಂಡ್ ಬಂದಿದೆ. ಇದಿಷ್ಟು ಆಕ್ಚುಲಿ ಪಾರ್ಟ್ 1 ಅಲ್ಲಿ ಹೇಳಿದ್ಬಂದು ಅವ್ರು ತುಂಬಾ ಕ್ರೌಡ್ ಅಂದ್ರೆ ಕಾಲ್ ಇಡಾಕು ನಮ್ಗೆ ಜಾಗ ಆಗಿರ್ಲಿಲ್ಲ. ಅದಕ್ಕೆಲ್ಲ ಮೈಕೆಲ್ಲ ಪ್ರಾಬ್ಲಮ್ ಆಗಿ ಅದನ್ನ ಹೇಳಕ್ ಆಗ್ಲಿಲ್ಲ ನನಗೆ. ಅದಕ್ಕೆ ಈಗ ಹಂಗೆ ಅದನ್ನ ಸ್ವಲ್ಪ ಸ್ಟೋರಿ ಹೇಳಿದೆ. ಅಷ್ಟೊತ್ತಿಗೆ ಮುಂದೆ ಆಕ್ಚುಲಿ ನನಗೆ ಜಾಯಿಂಟ್ ವೀಲ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಅದು ತುಂಬಾ ಕ್ಯೂ ಇರೋದಕ್ಕೋಸ್ಕರ ಅದು ತುಂಬಾ ಅದನ್ನೇ ಪದೇ ನೋಡ್ತಾ ಇದ್ದು ಮತ್ತೆ ದಾಟ್ಕೊಂಡ್ ಬರೋದೇ ಒಂದ್ ದೊಡ್ಡ ಕಸರತ್ ಆಗಿತ್ತಲ್ಲ. ಮತ್ತೆ ಬಂದ್ವಿ. ಅದೇ ತುಂಬಾ ಇಡೀ ಜಾತ್ರೆ ಪೂರ್ತಿನ ತುಂಬಾ ಎಂಜಾಯ್ ಮಾಡಿದೆ ನಾನು. ಅಷ್ಟೊತ್ತಿಗೆ ಇಲ್ಲಿ ಮುಂದ್ ಬರುತ್ತೆ ಒಂದ್ ಸ್ವಲ್ಪ ಫ್ಲವರ್ಸ್ ನೋಡೋಣ ಅಂತ ಕೇಳಿದೆ. ಫ್ಲವರ್ಸ್ ತಗೊಳ್ಳೋಣ ಅಂತ ಹೇಳಿ ತಗೊಳ್ಳೋಣ. ಯಾಕಂದ್ರೆ ನನಗದು ಒಂದ್ ಸ್ವಲ್ಪ ಇಷ್ಟ ಆಯ್ತು, ಒಂದ್ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಮತ್ತೆ ಶೇಂಗಾ ಎಲ್ಲ ತಗೊಂಡ್ಬಿಟ್ಟು ಇನ್ನೊಂದೆರಡು ಹತ್ರ ಮತ್ತೆ ಒಂದೆರಡು ಶೀರು ಅಂತ ಹೇಳ್ತಾರಲ್ಲ ಅದನ್ನ ಒಂದೆರಡು ನಾಟಿ ಇದು ಮತ್ತೆ ಒಂದೆರಡು ನನ್ಗೆ ಯಾವ್ಯಾವ ಇಷ್ಟ ಆಗ್ತಾವೆಲ್ಲ ತಗೊಂಡು ಬಂದೆ. 21ವರೆಗೂ ಐತಿ. ನೀವು ಬಂದೆಲ್ಲ ನೋಡಿ ನೀವು ಒಂದ್ ರೀತಿ ಏನೋ ಚೇಂಜಸ್ ಇರುತ್ತೆ. ಎಲ್ಲ ಬಂದು ವಿಸಿಟ್ ಮಾಡಿ. ಇಲ್ಲಿ ಜಾತ್ರೆ ಬರ್ಬೇಕು. ಜಾತ್ರೆ ಅಂದ್ರೆ ಬೆಂಡು ಮತ್ತೆ ಬೆತ್ತಾಕ್ತಿರ್ಲೇಬೇಕು. ಅಂದ್ರೆ ಅದು ಜಾತ್ರೆಯಿಂದ ತಗೊಂಡ್ ಹೋಗೋದು ಒಂದು ಪದ್ಧತಿ. ಅಂದ್ರೆ ಪೂರಿ ಮಂಡಕ್ಕಿ ಇದ್ರ ಜೊತೆಗೆ ಚೂಡ ಮತ್ತೆ ಬೆಂಡು ಬೆತ್ತಸು ಅದ್ರ ಜೊತೆಗೆ ಇದು ಕಡ್ಲೆಕಾಯಿ ಪಾಯಸ ಅಂದ್ರೆ ಕಡ್ಲೆಯನ್ನು ತಗೊಂಡ್ ಹೋಗ್ಲೇಬೇಕು. ಅದನ್ನ ತಗೊಂಡು ಮುಂದೆ ಬಂದ್ವಿ ನಾವು. ಮುಂದೆ ಬರತ್ಲೇನೆ ಇಲ್ಲಿ ಎಲ್ಲ ಕಿವಿದು ಬಳೆಗಳು ಎಲ್ಲ ತುಂಬಾ ಇತ್ತು. ನಮ್ಗೆ ತುಂಬಾ ಇಷ್ಟ ಆಗ್ತದೆ ಆದ್ರೆ ಬಟ್ ಅದು ನಮ್ಗದು ಈ ಮೆಟಲ್ ನನ್ ಸ್ಕಿನ್ಗಾದ್ರೆ ಅದು ಅಲರ್ಜಿ ಆಗ್ಬಿಡುತ್ತೆ ನಂಗೆ. ಇಲ್ಲಿ ನೋಡಿ ಒಬ್ರು ಮಗುನ ಏನದು ಹೆಗಲ್ ಮೇಲೆ ಕುಂದಿರ್ಸ್ಕೊಂಡು ಹೋಗ್ತಾ ಇದಾರೆ. ಅದೇ ಈ ತರ ಮಕ್ಕಳಿಗೆ ಏನು ಕರ್ಕೊಂಡ್ ಬಂದಾಗ ಈ ಕ್ರೌಡ್ ಅಲ್ಲಿ ಎಲ್ಲ ತಂದೆ ತಾಯಿಗಳು ಎತ್ಕೋತಾರೆ ಹೆಗಲ್ ಮೇಲೆ. ಏನೋ ಅವ್ರಿಗೊಂಥರ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದೇವೆ. ಆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ನೋಡಕ್ಕೆ. ಇವರೆಲ್ಲ ನೋಡಿ
ಎಲ್ಲಿ ಎಲ್ಲಾರು ಬಂದವ್ರಿಗೆ ನಮ್ದ್ ಹತ್ರ ತಗೊಳ್ಳಿ ಅಂತ ಎಲ್ಲಾರುನು ಬನ್ನಿ ಬನ್ನಿ ಅಂತ ಕೂಗ್ತಾ ಇದ್ರು. ಅಲ್ಲೆಲ್ಲ ಆಕಾಶ ಬಿಟ್ಟಿ ಕಲರ್ ಆಕಾಶ ಬಿಟ್ಟೆ ಇದ್ದು ಕೇಳಿದ್ವಿ ನಾವು. ನಮ್ಗೆ ಯಾಕೋ ಅದು ಇದಾಗ್ಲಿಲ್ಲ, ಅದಕ್ಕೆ ತಗೊಳ್ಳಿಲ್ಲ ನಾನು. ಹಂಗೆ ಮುಂದೆ ಎಲ್ಲ ಮತ್ತೆ BMS ಕಾಲೇಜ್ ಹತ್ರನ ಇದೆಯಲ್ಲ, BMS ಕಾಲೇಜ್ ಸ್ಟೂಡೆಂಟ್ಸ್ ತುಂಬಾ ಇದ್ರು. ಎಲ್ಲ ಸ್ಟೂಡೆಂಟ್ಸ್ ಅವರು ಬಂದಿದ್ರು, ಹುಡುಗರು. ಹಂಗೆ ಹಂಗೆ ಮುಂದೆ ಬರ್ತಾನೆ ಅದೇನೋ ಒಂದು ತಲೆ ಸುತ್ತಲಿರ್ತದಲ್ಲ, ತಲೆ ಸುತ್ತಲಿರ್ತದೆ. ಅದನ್ನ ಆಕ್ಚುಲಿ ಹೇಳ್ಬೇಕಾದ್ರೆ ನಾನು ತಗೊಳ್ಬೇಕು ಅನ್ಕೊಂಡೆ. ಅದೇನೋ ಫೆದರ್ ಅಂದಿತ್ತು. ಹಂಗೆಲ್ಲ ನನಗೆ ಫೆದರ್ ಮತ್ತೆ ತಗೊಂಡ್ಬಿಟ್ಟು ಮತ್ತೆ ವಾಪಸ್ ಕೊಟ್ಟು ಬಂದೆ. ಇಲ್ಲಿ ನೋಡಿ ಸ್ಟೀಲ್ ಐಟಮ್ಸ್ ಈಗ ಇಲ್ಲಿ ಜಾತ್ರೆ ತುಂಬಾ, ಜಾತ್ರೆ ಅಂದ್ರೆ ಇದು ಹೆಸರು ಹಾಗೆ ಜಾತ್ರೆ ಎಲ್ಲಾನು ಇರುತ್ತೆ. ಜಾತ್ರೆ ಅಂದ್ರೆ ಎಲ್ಲ ಮಿಕ್ಸ್ ಅಂತ. ಇದು ನೋಡಿ ಮಕ್ಕಳಿಗೆಲ್ಲ ಇದೆಲ್ಲ ಬಲೂನ್ಗಳು, ಡಾಲ್ಫಿನ್ ಬಲೂನ್, ರೌಂಡ್ ಬಲೂನ್ಸ್, ಆಮೇಲೆ ಕಿವಿಗೆಲ್ಲ ಮೇಲೆ ಹಾಕೋತಾರಲ್ಲ ಈ ಚಳಿಗಾಲೆಲ್ಲ ಆ ತರ ಇದೆಲ್ಲ. ಮತ್ತೆ ಇಯರಿಂಗ್ಸ್, ಇದು ಜುಮ್ಕಾಗಳು. ಮತ್ತೆ ಇಲ್ಲಿ ನಾವು ಅದೇನಾದ್ರು ಗೋಲಿ ಸೊಳಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನೀವು ಹೋಗಿ ಒಂದ್ಸಲ ಟ್ರೈ ಮಾಡಿ. ಅವ್ರು ಎಷ್ಟು ಚಂದ ಮಾಡ್ತಾ ಇದ್ರು ಗೊತ್ತಾ, ಅದು ತುಂಬಾ ಚೆನ್ನಾಗಿ. ಆಕ್ಚುಲಿ ನಾನು ಈ ತರ ಸೋಡಾ ಗಿಡ ಏನೂ ಕೊಡಂಗಿಲ್ಲ. ಹಂಗ ನಾನು ನನ್ ಮಗ ಇದ್ದಂತ ಅವನ ಜೊತೆಗೆ ಒಂದೆರಡು ಸಿಪ್ ಅಷ್ಟೇ ನಾನ್ ಕೊಡುವೆ. ಇಲ್ಲ ದೊಡ್ಡ ಮಗನ್ ಕರ್ಕೊಂಡ್ ಬಂದಿದ್ದೆ ನಾನು, ಚಿಕ್ಕವ್ರನ್ನ ಮನೆಗೆ ವಾಪಸ್ ಕಳ್ಸಿದ್ದೆ. ಅವ್ನಿಗೆ ಇಷ್ಟ ಅಂತ ಹೇಳಿ ಅವನು ಕುಡ್ದ. ಅವನ ಜೊತೆಗೆ ನಾನು ಒಂದೆರಡು ಸಿಪ್, ಬಟ್ ತುಂಬಾ ಇಷ್ಟ ಆಯ್ತು ನನಗೆ ಅದು ಕುಟ್ಕೊಂಡ್ಬಿಟ್ಟು ಮುಂದೆ ಕಲರ್ ತುಂಬಾ ಹೂಗಳಿದ್ವು. ಕಲರ್ ಯಾವತ್ತಿದ್ರು ನೋಡಿ ಎಷ್ಟು ಬ್ರೈಟ್ ಆಗಿ ಹೋಗಿ ಕಾಣುತ್ತೆ. ಹಂಗೆ ಮುಂದ್ ತಕ್ಷಣ ಇಲ್ಲೊಂದು ರೋಬೋಟ್ ಮಾಡಿದ್ರು. ರೋಬೋಟ್ ಅಂತಂದ್ರೆ ಅದಕ್ಕೇನು ಮುಂಚೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಅದ್ ಮಕ್ಕಳಿಗೆ ಕಿವಿಲ್ ಹಾಕಿದ್ರೆ ಅದೇನೋ ಫನ್ನಿ ಕ್ವಶನ್ಸ್ ಕೇಳ್ತಿರ್ತವೆ. ಅದೆಲ್ಲ ನೋಡ್ಕೊಂಡ್ ಮುಂದಿರುತ್ತೆ. ಇದೆಲ್ಲ ಹೊಸೂರಿಂದ ಅಂತೆ. ಇದು ಹೊಸೂರಿಂದ ಚಾಪೆ ತಂದಿದ್ರು. ಅದೇನೋ ಹುಲ್ಲಿನ ಚಾಪೆ, ಪ್ಲಾಸ್ಟಿಕ್ ಚಾಪೆ, ಆ ಚಾಪೆ ಎಲ್ಲ. ಆಮೇಲೆ ಐಡಲ್ಸ್ ಗಳು ಜಾಸ್ತಿ ಇತ್ತು. ಇವೆಲ್ಲ POP ಮಾಡಿದ್ದು. ಇದು ಕೃಷ್ಣನ್ ಅದೇ ನಂಗೆ ತುಂಬಾ ಇಷ್ಟ ಆಯ್ತು ಇದು. ಬಟ್ ತಗೊಳ್ಳಿಲ್ಲ. ನಮ್ಮ ಮಕ್ಕಳು ಇದಾರೆ, ಅದೆಲ್ಲ ಮುರಿದ್ರೆ ಮತ್ತೆ ಬೇಸರ ಆಗುತ್ತಲ್ಲ. ಅದಕ್ಕೂ ಸ್ವಲ್ಪ ಅವ್ರು ದೊಡ್ಡವ್ರ ಆಗ್ಲಿ ಅವಾಗ ತಗೊಳ್ಳೋಣ ಅಂತ ಹೇಳಿ. ಆಮೇಲೆ ಹಿಂಗೆ ಮುಂದೆ ಅಂದ್ರೆ ಹೊರಗಡೆ ನಾವು ದಾಟೋದ್ರಿಂದ ಸುಮಾರು ಲೇಟ್ ಆಗೋಯ್ತು. ಹಂಗೆ ನೋಡ್ಕೊಂತ ನನಗೆ ಆಕ್ಚುಲಿ ಫ್ಲವರ್ ತುಂಬಾ ಇಷ್ಟ ಆಯ್ತು. ತಗೋಬೇಕು ಅಂತ ಹೇಳಿ. ಆದ್ರೆ ನಾನು ಈಗಲೇ ಆನ್ಲೈನ್ ನಲ್ಲೇ ಆರ್ಡರ್ ಮಾಡಿ ನೋಡಿಟ್ಕೊಂಡ್ಮೇಲೆ ಏನೆಲ್ಲ ತಗೋತೀನಿ. ಇನ್ನು ನೀವು ಯಾರಾದ್ರೂ ಇನ್ನೂ ಬಂದಿಲ್ಲ, 21ರವರೆಗೂ ಇದೆ ಅದು. ನೀವು ಬಂದು ಒಂದ್ಸರಿ ವಿಸಿಟ್ ಮಾಡಿ, ನೀವು ಎಂಜಾಯ್ ಮಾಡಿ. ತುಂಬಾ ನಿಜ ನೀವು ಹೇಳ್ತೀರಲ್ಲ, ನೀವು ತುಂಬಾ ಎಂಜಾಯ್ ಮಾಡಿದ್ರೆ ತುಂಬಾ ಮೈಂಡ್ ಎಲ್ಲ ರಿಫ್ರೆಶ್ ಆಗುತ್ತೆ ನಿಮ್ದು. ಇದೆಲ್ಲ ಕಲರ್ಫುಲ್, ಒಂದ್ ರೀತಿ ಕಲರ್ಫುಲ್ ಆಗಿದೆ. ಮೈಂಡ್ ಕಲರ್ಫುಲ್ ಆಗಿ ಒಂಥರ ಫ್ರೆಶ್ ಆಗತ್ತೆ. ಇನ್ನು ಇಷ್ಟೊತ್ತಿಗೆ ಇಷ್ಟೆಲ್ಲ ಆಯ್ತು. ಪಾರ್ಟ್ 1. ಇದು ಪಾರ್ಟ್ 2 ಅಂತಂದ್ರೆ ತುಂಬಾ ಅಂದ್ರೆ ಸುಮಾರು ಇಡೀ ದಿವಸ ಇದನ್ನ ಮಾಡಿದ್ವಿ. ಇಡೀ ದಿವಸ ಸುತ್ತಿದ್ವಿ. ತುಂಬಾ ಲೆಂತಿ ಆಯ್ತು. ಅದಕ್ಕೋಸ್ಕರ 2 ಪಾರ್ಟ್ ಮಾಡಿದ್ದೀನಿ. ಅದನ್ನು ಭಾಗ 1 ನೋಡ್ಕೊಂಡ್ಬಿಟ್ಟು ಪಾರ್ಟ್ 1 ನೋಡ್ಕೊಂಡ್ಬಿಟ್ಟು ಪಾರ್ಟ್ 2 ನೋಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋ ಸಪೋರ್ಟ್ ಹೀಗೆ ಇರ್ಬೇಕು. ಎಲ್ಲಾರು ಸ್ವಲ್ಪ ಮಿಸ್ಟೇಕ್ ಆತಂದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ, ನಾನು ಇದು ಮಾಡ್ತೇನೆ. ಅಷ್ಟೊತ್ತು ಮುಂದ್ ಬರೋ ಹೊತ್ತಿಗೆ ಇಲ್ಲಿ ಇದು ಎಲ್ಲಾನು ನಮ್ ಉತ್ತರ ಕರ್ನಾಟಕದ್ದು ದಾವಡದಾಗ ಕಿತ್ತೂರ್ ಹತ್ರ ಬೆಳಿತಾರಂತ ಇದನ್ನೆಲ್ಲಾನು. ಬ್ರೌನ್ ರೈಸ್ ಅಂತ, ಸಣ್ಣ ಅಕ್ಕಿ ಅಂತ ಹೇಳ್ಬಿಟ್ಟು. ಅದ್ರ ಹೆಸರು ಇದು ಬುಟ್ಟಿ ಇದಾರೆ, ಹೆಸರು ಗುಳ್ಬುಟ್ಟಿ ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ಇದನ್ನ ಮಾಡ್ತಾ ಇದ್ರು. ನಮ್ಗೆ ತುಂಬಾ ಇಷ್ಟ ಆಯ್ತು. ಅವಾಗೆಲ್ಲ ಏನ್ ಅಂತ ಹೇಳ್ತಿದ್ವಿ. ಇವಾಗ ಅದ್ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಹೇಳಿದ್ದೀನಿ ತರಿಸ್ಕೊಡಿ ಅಂತ ಹೇಳಿ. 1 ಮಂತ್ ಬಿಟ್ಟು ಬನ್ನಿ ಅಂತ ಹೇಳಿದಾರೆ. ನಮ್ಗೆ ಹತ್ರ ಆಗುತ್ತಲ್ಲ ಇದು, ಮನೆ ಹತ್ರ. ಸ್ವಲ್ಪ ಒಂದ್ 5-10 ನಿಮಿಷದ ದಾರಿ. ಹೇಳಿ ಬನ್ನಿ, 1 ಮಂತ್ ಬಿಟ್ಟು ಮೇಡಮ್ ತರ್ಸಿರ್ತೇನೆ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಹೋತು. 1-2-3 ಅಂತೂ ತಗೊಂತೇನೆ ನಾನು. ಇದೆಲ್ಲ ರೈಸ್ ಇತ್ತಲ್ಲ, ಇವೆಲ್ಲ ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಇದರಿಂದ
ಅದು ತರದ ಬೆಳೆದಿದ್ದು. ಅದೆಲ್ಲ ಹಿಂಗ ನೋಡ್ಕೊಂಡ್ ಬಂದ್ ಇನ್ನೇನು ಮನೆ ಹೊರಡೋ ವರ್ಷಕ್ಕೆ ಹೊತ್ತಿಗೆ ಅಂದ್ರೆ ಲಾಸ್ಟ್ ಇನ್ನೊಂದೆರಡು ತಿಂಗಳದೆಲ್ಲ ಇತ್ತು, ಅದನ್ನೆಲ್ಲ ನೋಡ್ಕೊಂಡು ಅಷ್ಟೇ ಏನಿದೆ ರಾಮಕೃಷ್ಣ ಆಶ್ರಮ ಸರ್ಕಲ್ ಹತ್ರ ಬಂದು ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಇದಿಷ್ಟೇ ಇವತ್ತಿಂದು. ಬಾಯ್ ಬಾಯ್, ಸಿ ಯು ಮುಂದೆ ನೋಡೋದಲ್ಲಿ.